ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ದಿನ ನಡೆದ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ರಿತೇಶ್ ಬಳಿ ಕರಿಯ ಮೊಲವಿದೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವಾಕ್ಯಾರ್ನಾಂಶ ಗುಣವಿಶೇಷಣ ಆಗುತ್ತೆ. ಮುಂದಿನ ಪ್ರಶ್ನೆ, ಸಮಯೋಚಿತ. ಈ ಪದದ ಸರಿಯಾದ ಬಿಡಿಸಿದ ರೂಪ ಸಮಯ ಪ್ಲಸ್ ಉಚಿತ. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರ್ಯದಲ್ಲಿ, ಕಾರ್ಯ ಪ್ಲಸ್ ದಲ್ಲಿ. ಈ ಕೆಳಕಂಡ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಸರಿಯಾದ ಉತ್ತರ 2. ಆಮ್ ಆಮ್ ಕಡಿದರೆ ಯಾಕೆ ಯಾಕೆ. ಇದು ಸರಿಯಾದ ಉತ್ತರ. ಈ ಕೆಳಗಿನ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಸರಿಯಾದ ಉತ್ತರ 4ನೇದು. ಡ್ಯಾಶ್ ವೇರಿ ಡ್ಯಾಶ್ ದಿಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿದಾಗಿ ಹುಟ್ಟಿ ಡ್ಯಾಶ್ ಲಗೆ ಹರಿಯುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕ ಕೋ ಕಿ ಕೆ. ಮುಂದಿನ ಪ್ರಶ್ನೆ, ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಸರಿಯಾದ ಉತ್ತರ ಕೋಲು ಮತ್ತು ಶಿಕ್ಷೆ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. 1ನೇ ಆಪ್ಷನ್ ಕೋಲು ಮತ್ತೆ ಶಿಕ್ಷೆ. ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಇದಕ್ಕೆ ಆಪ್ಷನ್ಸ್ ಇದೆ. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ, ಪತ್ರದ ಕೊನೆಯಲ್ಲಿ ಸಹಿ, ಔಚಿತ್ಯಪೂರ್ಣವಾದ ಕೋರಿಕೆ, ಹಾರೈಕೆ ಇರಬೇಕು, ಸೂಕ್ತವಾದ ಸಂಬೋಧನೆ ಇರಬೇಕು. ನಿಯಮಗಳನ್ನು ಸೀರಿಯಲ್ ಆಗಿ ಬರೀಬೇಕಂತೆ. ಸೀರಿಯಲ್ ಆಗಿ ಬರೀಬೇಕು, ಕ್ರಮವಾಗಿ ಬರೀಬೇಕು. ಇದಕ್ಕೆ ಸರಿಯಾದ ಉತ್ತರ 1ನೇದು. ಸೊ ಫಸ್ಟ್ ಇದು, 2ನೇದು, ಹಾಗೆ 3 ಮತ್ತು 4ನೇದು. ಹಾಗೆ ಮುಂದಿನ ಪ್ರಶ್ನೆ 9. ಮಾದರಿಯಂತೆ ಬರೆ. ಬಂದನು ಈ ಪದದ ಧಾತು ರೂಪ ಬರು. ತಿಂದನು ಈ ಪದದ ಧಾತು ರೂಪ ತಿನ್ನು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ವಚನ ಪೂರ್ಣಗೊಳಿಸಿ. ಮೃಗಗಳಿಗೆ ಎಂಜಿದೊಡಂತಯ್ಯ. ನೆಕ್ಸ್ಟ್ 11. ಓಡಾಡ್ಕೊಂಡು ದನ ಕಾದ್ರೆ ಬೇಗ್ನೆ ಹೊತ್ತು ಮುಳುಗುತ್ತಾ. ಈ ಗಾದೆ ಮಾತನ್ನು ಗ್ರಾಂಥಿಕ ಅಂದ್ರೆ ಪುಸ್ತಕದ ಭಾಷೆಯಲ್ಲಿ ಬರೆದಾಗ ಏನಾಗುತ್ತೆ? ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. 2ನೇ ಆಪ್ಷನ್ ಪ್ರಜ್ಞಾವಧಾನಿ. ಈ ಪದದ ಅರ್ಥ. ಇದಕ್ಕೆ ತಿಳುವಳಿಕೆ ಹಾಗೂ ಸ್ಮರಣಶಕ್ತಿ ಉಳ್ಳವನು. ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ಅಂದ್ರೆ ಪ್ಲೂರಲ್ ರೂಪದಲ್ಲಿ ಬರೆದಾಗ ಅಣ್ಣಂದಿರು ಪತ್ರಗಳನ್ನು ಬರೆದರು. ಮುಂದಿನ ಪ್ರಶ್ನೆ, ಮುಳ್ಳಯ್ಯನಗಿರಿ ಇವು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿ ರೂಢನಾಮವನ್ನು ಗುರುತಿಸಿ. ರೂಢನಾಮ ಇಲ್ಲಿ ಬೆಟ್ಟ. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರಿದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಇದರಲ್ಲಿ ಸರಿ ಉತ್ತರ ಹೆಜ್ಜೆ. ಹಾಗೆ 16ನೇ ಪ್ರಶ್ನೆ, ಹುಡುಗರು ಪ್ಲಸ್ ಎಲ್ಲರೂ. ಹುಡುಗರೆಲ್ಲರೂ. ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ ಉ. ಇಲ್ಲಿ ಆಪ್ಷನ್ 2 ಸರಿ ಉತ್ತರ. ಅಕ್ಕಮಹಾದೇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್ ಗ್ರಾಮ. ಉಡುಗಣಿ ಗ್ರಾಮ. ಇದನ್ನು ಉಡುತಡಿ ಅಂತಾನೂ ಕರೀತಾರೆ. ಸರಿ ಆಗ್ಬೋದು. ಉಡುಗಣಿ ಇಸ್ ದ ರೈಟ್ ಆನ್ಸರ್. 18. ಮೈ ಪ್ಲಸ್ ತೊಳೆ, ಮೈದೊಳೆ. ಈ ಪದವು ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿ. 19. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ದಿನಕರ ದೇಸಾಯಿ. 20. ಕಣ್ಣನ್ನು ತೆರೆಸು. ಈ ನುಡಿಗಟ್ಟಿನ ಅರ್ಥ ಆಪ್ಷನ್ 2 ಅರಿವು ಉಂಟಾಗುವುದು. ಮುಂದಿನ ಪ್ರಶ್ನೆ, ಈಗ ಇಂಗ್ಲಿಷ್ಗೆ ಹೋಗೋಣ. ಇಂಗ್ಲಿಷ್ ಸೆಕ್ಷನ್ಗೆ. ಇನ್ ಗಿವನ್ ಆಪ್ಷನ್ಸ್ ಚೂಸ್ ದ ಪೊಸೆಸಿವ್ ವರ್ಡ್. ಪೊಸೆಸಿವ್ ಯಾವುದಲ್ಲಿ? ಮೈನ್. 22. ಪಿಕ್ ಔಟ್ ದ ವರ್ಡ್ ವಿಚ್ ಈಸ್ ನಾಟ್ ಆನ್ ಎಕ್ಸಾಂಪಲ್ ಫಾರ್ ಫೆಮಿನೈನ್ ಜೆಂಡರ್. ಇದು ಸ್ತ್ರೀಲಿಂಗಕ್ಕೆ ಉದಾಹರಣೆ ಯಾವುದು ಅಲ್ಲ. ಕ್ವೀನ್, ಲೇಡಿ, ಗರ್ಲ್ ಇವೆಲ್ಲ ಫೆಮಿನೈನ್ ಜೆಂಡರ್ ಸ್ತ್ರೀಲಿಂಗ. ಪ್ರಿನ್ಸ್ ಅಂದ್ರೆ ರಾಜಕುಮಾರ, ಇದು ಮ್ಯಾಸ್ಕುಲೈನ್ ಜೆಂಡರ್. 23. ದ ಆಪೋಸಿಟ್ ವರ್ಡ್ ಕ್ವಿಟ್ ಈಸ್ ಡ್ಯಾಶ್. ಸ್ಟಾರ್ಟ್. ಆನ್ಸರ್ ಆಪ್ಷನ್ 1 ಕ್ವಿಟ್ ಅಂದ್ರೆ ಎಂಡ್ ಅಂತೇಳಿ. ನೆಕ್ಸ್ಟ್, ರಿಯರೆಂಜ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಆರ್, ಬೀಯಿಂಗ್ಸ್, ಅನಿಮಲ್ಸ್, ಲಿವಿಂಗ್ ಅಂತಿದೆ. ಸೊ ಆಪ್ಷನ್ 3 ಅನಿಮಲ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ಜೀವಿಗಳು ಅಂತೇಳಿ ಅರ್ಥ. ನೆಕ್ಸ್ಟ್, ಮ್ಯಾಚ್ ದ ಅನಿಮಲ್ಸ್ ವಿತ್ ದೇರ್ ಸೌಂಡ್ಸ್. ಎ ಕೌ, ಕ್ಯಾಟ್, ಡಾಗ್, ಶೀಪ್, ಎಲಿಫೆಂಟ್. ಈ ಕಡೆ ಇದೆ ಟ್ರಂಪೆಟ್, ಬ್ಲೀಡ್ಸ್, ಮೂಸ್, ಬಾರ್ಕ್ಸ್, ಮಿಯೋಸ್ ಅಂತೇಳಿ. ಸೊ ಎ ಕೌ ಮೂಸ್, ಎ ಕ್ಯಾಟ್ ಮಿಯಾವ್ಸ್, ಎ ಡಾಗ್ barks, a sheep bleats, an elephant trumpets.
ಮುಂದಿನ ಪ್ರಶ್ನೆ, ಲುಕ್ ಔಟ್ ದ ಕ್ಲಾಕ್ ಆ್ಯಂಡ್ ಸೇ ದ ಟೈಮ್. ಇಲ್ಲಿ 8:15 ತೋರಿಸ್ತಾ ಇದೆ. ಆಪ್ಷನ್ 2 8:30. ಫೈಂಡ್ ದ ಮಿಸ್ಸಿಂಗ್ ಲೆಟರ್ಸ್. ಇಲ್ಲಿ ಒಂದು ವರ್ಡ್ ಇದೆ, ಫೇವರೇಟ್, FAVOURIT, ಫೇವರೇಟ್. ನೆಕ್ಸ್ಟ್, ಪಿಕ್ ಔಟ್ ದ ವರ್ಡ್ಸ್ ವಿತ್ ಸೈಲೆಂಟ್ ಲೆಟರ್ಸ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ. ಇಲ್ಲಿ ಇರ್ತಕ್ಕಂತಹ ವರ್ಡ್ಸ್ಗಳಲ್ಲಿ ಸೈಲೆಂಟ್ ಲೆಟರ್ನ ಆರಿಸಬೇಕು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ರಾಂಗ್, ವಾಕ್, ನೈಫ್, ನೀ. ಈ ಸಣ್ಣ ಕ್ಯಾಂಟಲ್ ಏನಾಗಿರೋದಿಲ್ಲ, ಸೈಲೆಂಟ್ ಲೆಟರ್ಸ್, WWLK ಮತ್ತು K. ಕ್ವಶನ್ ನಂಬರ್ 29, ರೈಟ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಡಿಕ್ಷನರಿಯಲ್ಲಿ ಇರ್ತಕ್ಕಂಥ ರೀತಿ ಜೋಡಿಸ್ಬೇಕು. ಮ್ಯಾಂಗೋ, ಮ್ಯಾರೇಜ್, ಮಾಸ್ಟರ್, ಮೇಡಮ್. ಸೊ 4 ಇಸ್ ದ ಕರೆಕ್ಟ್ ಆನ್ಸರ್. ಮೇಡಮ್, ಮ್ಯಾಂಗೋ, ಮ್ಯಾರೇಜ್ ಅಂಡ್ ಮಾಸ್ಟರ್, ಡಿಕ್ಷನರಿ ವೈಸ್. ನೆಕ್ಸ್ಟ್ ಕ್ವಶನ್, ಸಾಲ್ವ್ ದ ರಿಡಲ್. ಒಂದು ಗಾದೆ ಇದೆ, ಐ ಆಮ್ ಇನ್ ದ ಫ್ರೂಟ್ ಗ್ರೂಪ್, ಐ ಆಮ್ ಎ ಟೈಪ್ ಆಫ್ ಸಿಟ್ರಸ್ ಫ್ರೂಟ್, ಹುಳಿ ಹಣ್ಣು. ಯು ಕ್ಯಾನ್ ಸ್ಕ್ವೀಸ್ ಮೀ ಟು ಮೇಕ್ ಜ್ಯೂಸ್, ಐ ಆಮ್ ಸೇಮ್ ಕಲರ್ ಆಸ್ ಮೈ ನೇಮ್. ಸೊ ಆರೆಂಜ್ ದ ಕಲರ್ ಕೂಡ ಇದೆ. ಇನ್ ದೀಸ್ ಸೆಂಟೆನ್ಸಸ್ ವಿಚ್ ಸೆಂಟೆನ್ಸ್ ನೀಡ್ಸ್ ಎ ಕ್ವಶನ್ ಮಾರ್ಕ್? ಇಂಟ್ರಾಗೇಟಿವ್ ಯಾವುದು ಅಂತೇಳಿ. ಆಪ್ಷನ್ 3, ಹೌ ಓಲ್ಡ್ ಆರ್ ಯು. ನೆಕ್ಸ್ಟ್ 32, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಗುಂಪಿಗೆ ಸೇರಿದ ಪದ. ಜಗ್, ಟಬ್, ಪುಟ್, ಬನ್. ಇಲ್ಲಿ ಜಗ್ ಅ ಸೌಂಡ್ ಇದೆ, ಇಲ್ಲಿ ಉ ಸೌಂಡ್ ಇದೆ. ಸೊ ಹಾಗಾಗಿ ಪುಟ್ ಆನ್ಸರ್. ಇನ್ ದ ರಿಲೇಟಿಂಗ್ ವರ್ಡ್, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕಿರುವ ಸಂಬಂಧಿಸಿದ ಪದ. ಆಫ್ಟರ್ನೂನ್, ಲಂಚ್, ಮಾರ್ನಿಂಗ್, ಬ್ರೇಕ್ಫಾಸ್ಟ್. 34, ವಿ ಆರ್ಡರ್ಡ್ ಲಾರ್ಜ್ ಪಿಜ್ಜಾ ಫಾರ್ ಲಂಚ್. ಸೊ ಇಲ್ಲಿ ಅಡ್ಜೆಕ್ಟಿವ್ ಅನ್ನ ಗುರ್ತು ಮಾಡಬೇಕು. ಆಪ್ಷನ್ 2, ಲಾರ್ಜ್. 35, ಎ ಹೋಲಿ ಮ್ಯಾನ್ ಈಸ್ ಕಾಲ್ಡ್ ಮಾಂಕ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಎ ಲರ್ನಡ್ ಪರ್ಸನ್ ಈಸ್ ಕಾಲ್ಡ್ ಎ ಸ್ಕಾಲರ್, ಪಂಡಿತ. 36, choose the grammatically correct sentence in the options given below. ಇಲ್ಲಿ 3, ಆಪ್ಷನ್ 3 is the correct answer. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. Lucy tells us stories every day. 37, the best way to express gratitude is, ಅಂದ್ರೆ ಕೃತಜ್ಞತೆ, ಧನ್ಯತಾ ಭಾವ. The options are below. Correct answer 2, say thank you. Next question, a group of people is called crowd. Option 3. Question number 39, which of these words does not change in the ಪ್ಲೂರಲ್ ಫಾರ್ಮ್? ಪ್ಲೂರಲ್ ಫಾರ್ಮ್ ಅಲ್ಲೂ ಚೇಂಜ್ ಆಗದೆ ಇರೋದು. ಸೊ ಯಾವುದು ಅಂತ ಹೇಳಿದ್ರೆ ಡೀರ್, ಫಿಶ್, ಶೀಪ್ ಅಂಡ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದ ಅಬೋವ್. ಪ್ಲೂರಲ್ಗೆ ನಾವು SES ಅನ್ನು ಸೇರಿಸಿ ಪ್ಲೂರಲ್ ಮಾಡ್ತೀವಿ. ಬಟ್ ಡೀರ್ ಸಿಂಗ್ಯುಲರ್ ಹೌದು, ಪ್ಲೂರಲ್ ಹೌದು. ಫಿಶ್, ಫಿಶ್, ಶೀಪ್, ಶೀಪ್. ನೆಕ್ಸ್ಟ್, ಪಾಸ್ಟ್ ಟೆನ್ಸ್ ಆಫ್ ದ ವರ್ಡ್ ಥಿಂಕ್. ಆಪ್ಷನ್ 2, ಥಾಟ್. ಥಿಂಕ್, ಥಾಟ್, ಥಾಟ್. ಕ್ವಶನ್ ನಂಬರ್ 41, ಮ್ಯಾಥ್ಸ್, ಗಣಿತ. ಈಗ ಈ ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಮೊದಲು ದೊಡ್ಡ ಸಂಖ್ಯೆಯನ್ನು ಬರೀಬೇಕು. 5478, 5397, 5997, 5749. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 42, ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು? 1ನೇ ಆಪ್ಷನ್, ಆನ್ಸರ್ 1. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೋಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೋಪಿನ ಬೆಲೆ 18. ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣ ಕೊಡಬೇಕು? 18 ರೂಪಾಯಿ ಪ್ರೈಸ್ ಇದೆ. 3 soaps, 18 into 3 is equal to 54. ಆಪ್ಷನ್ 3 is the right answer. 44, ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ರಿಫ್ಲೆಕ್ಷನ್ ಮೂಲ ಪದದಂತೆ ಇರುವುದಿಲ್ಲ? ಡ್ಯಾಡ್, ದಟ್, ಮಾಮ್ ಮತ್ತೆ ಈವ್. ಕನ್ನಡಿಯಲ್ಲಿ ನೋಡಿದಾಗ ಪ್ರತಿಬಿಂಬ ಮೂಲ ವರ್ಡ್ ಅಂತ ಇರುವುದಿಲ್ಲ. ಆನ್ಸರ್ ದಟ್, 2ನೇ ಆಪ್ಷನ್. 45, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಇಲ್ಲ? ಸೊ ಆಪ್ಷನ್ 2, 5. ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ದರಪಟ್ಟಿ, ಪ್ರೈಸ್ ಲಿಸ್ಟ್ ಹೀಗಿದೆ. ಒಗಟಿನ ಪುಸ್ತಕ 7.50, ಪಂಚತಂತ್ರ ಕಥೆಗಳು 14 ರೂಪೀಸ್, ಮೋಜಿನ ಕಥೆಗಳು 5.50 ರೂಪೀಸ್. ರವಿ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಮೊತ್ತ. ಇವನ್ನೆಲ್ಲ ಅಡಿಷನ್ ಮಾಡಿದ್ರಾಯ್ತು. ಆನ್ಸರ್ 27. 47, ಈ ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. 16ನೇ 8 ಮತ್ತು 22ನೇ 24. ಕರೆಕ್ಟ್ ಆನ್ಸರ್ 1/2 ಮತ್ತು 1/3. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, 600 ಸೆಂಟಿಮೀಟರ್ನು ಮೀಟರ್ಗೆ ಪರಿವರ್ತಿಸಿ 6 ಮೀಟರ್ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 49, 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? ಅಂದ್ರೆ ಕೆಜಿಗೆ ಸಮ. 1 ಕ್ವಿಂಟಲ್ ಅಂದ್ರೆ 100 kg. ಸೊ 5 ಕ್ವಿಂಟಲ್ 4ನೇ ಆಪ್ಷನ್ 500 ಕಿಲೋಗ್ರಾಮ್. 50ನೇ ಪ್ರಶ್ನೆ, 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಕೇಳಿದ್ದಾರೆ. ಡಿಫ್ರೆನ್ಸ್ ಕೇಳಿದ್ದಾರೆ. ಸ್ಥಾನ ಬೆಲೆಯನ್ನು ಕೇಳಿದರೆ, ಮುಖ ಬೆಲೆ ಎಷ್ಟು ಅಂತ ಕೇಳಿದರೆ, ಡಿಫ್ರೆನ್ಸ್ ಕೇಳಿದರೆ ಅವೆರಡನ್ನ ಒಂದರಲ್ಲಿ ಒಂದು ಕಳೆದು ಉಳಿದಿದ್ದನ್ನು ವ್ಯತ್ಯಾಸ ಬರೀಬೇಕು. ಆಪ್ಷನ್ 1 396 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
ಈ ಕೆಳಗೆ ನೀಡಿರುವ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಸುತ್ತಳತೆನ ಹೇಳಬೇಕು. ಸೊ ಇಲ್ಲಿ ಆನ್ಸರ್ 19 ಸೆಂಟಿಮೀಟರ್. 12,056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಡ್ಯಾಶ್ ಮತ್ತು ಶೇಷ ಡ್ಯಾಶ್ ಆಗಿರುತ್ತದೆ. ಆಪ್ಷನ್ 1 ಸರಿಯಾದ ಉತ್ತರ 1004 ಮತ್ತು ಶೇಷ 8 ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ 53. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆನ್ಸರ್ ತ್ರಿಜ್ಯ, ರೇಡಿಯಸ್. ನೆಕ್ಸ್ಟ್ 54. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನವಾಗಿದೆ, ಅಂದ್ರೆ ಲಂಬಕೋನಕ್ಕಿಂತ ಕಡಿಮೆ ಇರುತ್ತೆ. ಆಪ್ಷನ್ 1 80 ಡಿಗ್ರಿ. ಕ್ವಶನ್ ನಂಬರ್ 55. 10ನೇ 5 ಇದರ ದಶಮಾಂಶ ರೂಪ. ಆಪ್ಷನ್ 1 0.05. ಪ್ರಶ್ನೆ, ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಪರಿಗಣಿಸಿ. ಅಂದ್ರೆ 12 ತಿಂಗಳಿಂದ ಇದನ್ನ ಡಿವೈಡ್ ಮಾಡಿ ಆಯ್ತು. ಆಪ್ಷನ್ 2 1,200 ರೂಪಾಯಿ. ನೆಕ್ಸ್ಟ್ ಕ್ವಶನ್ 3,459ರಲ್ಲಿ 4ರ ಸ್ಥಾನ ಬೆಲೆ. ಆಪ್ಷನ್ 2 400. 58 2 ಇಂಟು 1,000 ಪ್ಲಸ್ 5 ಇಂಟು 100 ಪ್ಲಸ್ 3 ಇಂಟು 1 ಇದರ ಸಾಮಾನ್ಯ ರೂಪ. ಆಪ್ಷನ್ 4 2,503. ನೆಕ್ಸ್ಟ್ ಸಂಕಲನ ಮಾಡಿ ಅಡಿಷನ್. 2 ಗಂಟೆ 50 ನಿಮಿಷಗಳು ಮತ್ತು 3 ಗಂಟೆ 40 ನಿಮಿಷಗಳು. ಸರಿ ಉತ್ತರ ಆಪ್ಷನ್ 3 6 ಗಂಟೆ 30 ನಿಮಿಷ. ಮುಂದಿನ ಪ್ರಶ್ನೆ 60. ಆಯತದ ಘನದ ಜಾಲಾಕೃತಿಯು. ಆಪ್ಷನ್ 1 ರೈಟ್ ಆನ್ಸರ್ಗೆ. ಕ್ವಶನ್ ನಂಬರ್ 61. ಕೆಳಗಿನವುಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ಐರನ್ ಬಾಕ್ಸ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 62. ಇಂಗುಗುಂಡಿ ಸೋಕ್ ಪಿಟ್ಗಳನ್ನು ನಿರ್ಮಿಸುವ ಮುಖ್ಯ ಉದ್ದೇಶವು ಈ ಕೆಳಗಿನದಾಗಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂತರ್ಜಲವನ್ನು ಮರುಪೂರ್ಣಗೊಳಿಸುವುದು. ಮುಂದಿನ ಪ್ರಶ್ನೆ 63. ಹೇಳಿಕೆಗಳಿದೆ. ಬದಲಿ ಇಂಧನ ಮೂಲಗಳಾದ ಸೌರಶಕ್ತಿ, ಜಲವಿದ್ಯುತ್ ಶಕ್ತಿ ಮತ್ತು ಪವನಶಕ್ತಿ ಬಳಸುವುದರಿಂದ ವಾಯುಮಾಲಿನ್ಯ ತಡೆಗಟ್ಟಬಹುದು. ಹೇಳಿಕೆ ಬಿ, ನಗರೀಕರಣದಿಂದಾಗಿ ವಾಯುಮಾಲಿನ್ಯ ಕಡಿಮೆ ಆಗುತ್ತದೆ. ಇದರಲ್ಲಿ ಆಪ್ಷನ್ 1 ಸರಿ ಉತ್ತರ, ಹೇಳಿಕೆ 1 ಸರಿ ಮತ್ತು ಹೇಳಿಕೆ ಎ ಬಿ ತಪ್ಪು. ಹೇಳಿಕೆ ಎ, ಅರಣ್ಯಗಳು ನವೀಕರಿಸಬಹುದಾದ ಸಂಪನ್ಮೂಲಗಳಾಗಿವೆ. ಹೇಳಿಕೆ ಬಿ, ಅರಣ್ಯೀಕರಣದಿಂದಾಗಿ ಅನೇಕ ಸಂಪನ್ಮೂಲಗಳ ರಕ್ಷಣೆಯಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಹೇಳಿಕೆ ಎ ಮತ್ತು ಬಿ ಎರಡೂ ಸರಿ. 65. ಈ ಕೆಳಗಿನವುಗಳಲ್ಲಿ ಯಾವುವು ಬದಲಾದ ಆಧುನಿಕ ಆಹಾರ ಅಭ್ಯಾಸದಿಂದ ಉಂಟಾಗುವ ಪರಿಣಾಮಗಳಾಗಿವೆ? ಎ, ಜನರು ಸುಲಭವಾಗಿ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಬಿ, ಜನರ ಆರೋಗ್ಯ ಉತ್ತಮವಾಗಿದೆ. ಸಿ, ಮಸಾಲೆಯುಕ್ತ ಆಹಾರ ಮತ್ತು ಜಂಕ್ ಫುಡ್ಗಳು ಬೊಜ್ಜಿನ ಸಮಸ್ಯೆ ಹೆಚ್ಚಾಗುವಂತೆ ಮಾಡಿದೆ. ಎ ಮತ್ತೆ ಸಿ ಸರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಲಕ್ಷಣವಲ್ಲ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 67. ವಿದ್ಯುತ್ ಕೋಶದಲ್ಲಿ ಯಾವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತದೆ? ಆಪ್ಷನ್ 1 ರಾಸಾಯನಿಕ ಶಕ್ತಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಲಕ್ಷಣಗಳು ಮಂಗಳ ಗ್ರಹಕ್ಕೆ ಸಂಬಂಧಿಸಿದಲ್ಲ? ಉತ್ತರ 4. ಇದು ಅನೇಕ ತೆಳುವಾದ ಉಂಗುರಗಳನ್ನು ಹೊಂದಿದೆ. ಉಂಗುರ ವ್ಯವಸ್ಥೆ ಹೊಂದಿರುವುದು ಶನಿ ಮತ್ತೆ ಗುರು ಗ್ರಹಗಳು. ಮುಂದಿನ ಪ್ರಶ್ನೆ 69. ಹೊಂದಿಸಿ ಬರೆಯಿರಿ. ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಸಾರಜನಕ ಮತ್ತೆ ನೀರಾವಿ ಜಡ ಅನಿಲಗಳು. ಇದು ವಾತಾವರಣದಲ್ಲಿ ಅವುಗಳು ಇರುವಂತಹ ಪ್ರಮಾಣ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಮ್ಲಜನಕ 21% ಇದೆ. ಕಾರ್ಬನ್ ಡೈಆಕ್ಸೈಡ್ 0.04, ಸಾರಜನಕ 28%, ಹಾಗೆ ನೀರಾವಿ ಮತ್ತು ಜಡ ಅನಿಲಗಳು 0.96%. ಮುಂದಿನ ಪ್ರಶ್ನೆ 70. ಈ ಕೆಳಗಿನ ಸಸ್ಯಗಳು ಆಹಾರ ತಯಾರಿಸಲು ಬೇಕಾದ ಅಂಶಗಳು? ಸೂರ್ಯನ ಬೆಳಕು, ಇಂಗಾಲ ಡೈಆಕ್ಸೈಡ್, ನೀರು ಮತ್ತು ಲವಣಗಳು, ಪತ್ರಹರಿತು. ಮೇಲಿನ ಎಲ್ಲವೂ ಕೂಡ ಬೇಕು. 71. ಮೇಲ್ಮಣ್ಣು ನಾಶವಾಗುವ ಸಂದರ್ಭ? ಸರಿ ಉತ್ತರ 1, ಜೋರಾಗಿ ಗಾಳಿ ಬೀಸಿದಾಗ. 72. ಈ ಕೆಳಗಿನಗಳಲ್ಲಿ ಏಕವಾರ್ಷಿಕ ಸಸ್ಯ ಯಾವುದು? ಹತ್ತಿ. 73. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದು? ಭರತ ಶಕ್ತಿ. 74. ಈ ಕೆಳಗಿನ ಯಾವ ಚಟುವಟಿಕೆಗಳಲ್ಲಿ ಕೆಲಸ ನಡೆದಿಲ್ಲ? ಆಪ್ಷನ್ 4 ಗೋಡೆಯನ್ನು ತಳ್ಳುವುದು. ನೆಕ್ಸ್ಟ್, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ H2O ಅಣುಸೂತ್ರ ಇದೆ ನೀರಿಂದು 2:1. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 76. ಈ ಕೆಳಗಿನ ಯಾವ ಗ್ರಹದ ಒಂದು ದಿನದ ಅವಧಿ 1 ವರ್ಷಕ್ಕಿಂತ ಹೆಚ್ಚಾಗಿರುತ್ತದೆ? ಆನ್ಸರ್ 1 ಶುಕ್ರ. ನೆಕ್ಸ್ಟ್ 77. ಉತ್ಪತನ ಹೊಂದುವ ವಸ್ತುವಿಗೆ ಉದಾಹರಣೆ ಯಾವುದು? ನ್ಯಾಪ್ಥಲಿನ್ ಬಾಲ್ಗಳು. 78. ಒಂದು ಘಟಕದ ಪರಿಮಾಣವು ಒಳಗೊಂಡಿರುವ ದ್ರವ್ಯರಾಶಿಯ ಪ್ರಮಾಣ ಸಾಂದ್ರತೆ, ಡೆನ್ಸಿಟಿ. ನೆಕ್ಸ್ಟ್ 79. ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇರುವುದಿಲ್ಲ. ಇದಕ್ಕೆ ಕಾರಣ? ಆಪ್ಷನ್ 2 ನೀರಿನಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳಿಂದ. 80. ಅಕ್ಕಿಯ ಮೇಲ್ಮೈನಲ್ಲಿ ವಿಪುಲವಾಗಿರುವ ಜೀವಸತ್ವ ಯಾವುದು? ವಿಟಮಿನ್ ಬಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 81. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮ? ಆಪ್ಷನ್ 4 ಉದಕಮಂಡಲಂ. ಇದಕ್ಕೆ ಊಟಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 82. ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ. ಏಷ್ಯನ್ ಆನೆ. ಆನೆ ರಾಜ್ಯ ಪ್ರಾಣಿ.
ನೆಕ್ಸ್ಟ್ 83, ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಸಬ್ಮರೀನ್. ಆಪ್ಷನ್ 1. 84, ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಕುಟುಂಬದ ಪ್ರಕಾರ ವಿಚ್ ಟೈಪ್ ಆಫ್ ಫ್ಯಾಮಿಲಿ. ಇದು ಆಪ್ಷನ್ 2, ಅವಿಭಕ್ತ ಕುಟುಂಬ. 85, ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು? ಷಡ್ಭುಜ. 86, ಸರಿಯಾದ ಹೊಂದಾಣಿಕೆಯಾಗದ ಜೋಡಿಯನ್ನ ಗುರುತಿಸಿ. ಬಂದರು ಮತ್ತೆ ರಾಜ್ಯಗಳಿದೆ, ಸರಿಯಾಗಿ ಹೊಂದಾಣಿಕೆಯಾಗದ್ದು ಆಪ್ಷನ್ 4, ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿದೆ. ಇನ್ನು ಉಳಿದೆಲ್ಲ ಸರಿ ಇದೆ. ನೆಕ್ಸ್ಟ್ 87, ಇಸ್ರೋ, ಇದರ ವಿಸ್ತೃತ ರೂಪ ಅಬ್ರಿವಿಯೇಷನ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. 88, ಫುಟ್ಬಾಲ್ ಆಟದ ತಂಡವೊಂದರಲ್ಲಿ ಒಟ್ಟು ಆಟಗಾರರ ಸಂಖ್ಯೆ 11, ಸೇಮ್ ಆಸ್ ಕ್ರಿಕೆಟ್. ನೆಕ್ಸ್ಟ್ 89, ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಜಿಬ್ರಾ ಕ್ರಾಸಿಂಗ್. ನೆಕ್ಸ್ಟ್ 90, ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಂಬಾರು ಪದಾರ್ಥ ಯಾವುದು? ಕಾಳುಮೆಣಸು. 91, ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಉದಾಹರಣೆ ಮುರುಡೇಶ್ವರದಲ್ಲಿ ಕಂಡುಬರುತ್ತೆ. 92, ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ? ಆಪ್ಷನ್ 1 ಸರಿ ಉತ್ತರ, ಪಂಜಾಬ್, ಹರಿಯಾಣ ಮತ್ತೆ ಗುಜರಾತ್. 93, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು? ಸಾಂದ್ರ ಬೇಸಾಯ. 94, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ, ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ. ಸೊ ಇಲ್ಲಿ 4 ತಲೆಮಾರುಗಳನ್ನ ಕೊಟ್ಟಿದ್ದಾರೆ. ಉತ್ತರ 1ನೇದು ಮೊಮ್ಮಗಳು ಮತ್ತು ಅಜ್ಜ. ಕೀರ್ತನ ಮತ್ತು ರಾಜುಗಿರುವ ಸಂಬಂಧ ಮೊಮ್ಮಗಳು ಮತ್ತು ಅಜ್ಜ. ಕ್ವಶನ್ ನಂಬರ್ 95, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಒಂದು ಸಮಸ್ಯೆ. ಈ ಪ್ರಶ್ನೆ ಸ್ವಲ್ಪ ಟ್ವಿಸ್ಟ್ ಆಗಿದೆ. ಸೊ ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ಅಂದ್ರೆ ರೆಸಿಡೆಂಟ್ ಆಫ್ ಅರ್ಬನ್ ಏರಿಯಾ, ಎದುರಿಸದ ಒಂದು ಸಮಸ್ಯೆ, ಫೇಸ್ ಮಾಡಿದಿರೋ ಒಂದು ಸಮಸ್ಯೆ ಅಂತ ಕೇಳಿದ್ರೆ, ವಿಲೇವಾರಿ ಸಮಸ್ಯೆನ ಫೇಸ್ ಮಾಡ್ತೀವಿ, ಟ್ರಾಫಿಕ್ ಜಾಮ್ ಫೇಸ್ ಮಾಡ್ತೀವಿ, ಕೊಳಚೆ ಪ್ರದೇಶ ಇರುತ್ತೆ, ಪರಿಸರದ ಕೊರತೆ ಇರುತ್ತೆ. ಆದ್ರೆ ಇದನ್ನ ಸಮಸ್ಯೆ ಅಂತ ಮೆನ್ಷನ್ ಮಾಡಬಾರ್ದಿತ್ತು. ಸೊ ಸ್ವಚ್ಛ ಮತ್ತು ಶುದ್ಧ ಪರಿಸರದ ಕೊರತೆ ಇರುತ್ತೆ. ಸಿಟಿಗಳಲ್ಲೂ ಸ್ವಚ್ಛ ಮತ್ತು ಶುದ್ಧ ಪರಿಸರ ಇರುತ್ತೆ. ಈ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಹಾಗಾಗಿ ಗ್ರೇಸ್ ಸಿಗ್ಬೋದು. KE ಅವರಿಗೆ ರಿಕ್ವೆಸ್ಟ್ ಮಾಡೋಣ. ಎದುರಿಸುವ ಒಂದು ಸಮಸ್ಯೆ ಅಂದ್ರೆ ಈ 3 ಸಮಸ್ಯೆಗಳೇ. ಸೊ ಹಾಗಾಗಿ ಸ್ವಲ್ಪ ಟ್ವಿಸ್ಟ್ ಇದೆ, ಗ್ರೇಸ್ ಬರ್ಬೋದು ಅಥವಾ KE ಅವರ ಆನ್ಸರ್ ನೋಡೋಣ. 96, ಚಂಡೀಗಢ ಈ ಕೆಳಗಿನ ಯಾವ ರಾಜ್ಯಗಳ ರಾಜಧಾನಿಯಾಗಿದೆ? ಪಂಜಾಬ್ ಮತ್ತು ಹರಿಯಾಣ 2 ರಾಜ್ಯಗಳಿಗೆ ಚಂಡೀಗಢ ರಾಜಧಾನಿ. 97, 3 ಕಡೆ ನೀರಿದ್ದು 1 ಕಡೆ ಭೂಭಾಗವಿರುವುದನ್ನ ಡ್ಯಾಶ್ ಎಂದು ಕರೆಯುತ್ತಾರೆ? ಸೊ ಪರ್ಯಾಯ ದ್ವೀಪ, ಇಂಡಿಯಾ ಅದಕ್ಕೆ ಒಂದು ಉದಾಹರಣೆ. 98, ಈ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಯೊಂದಿಗೆ ಸಂಬಂಧಿಸಿವೆ? ಎ ಮತ್ತು ಸಿ ಮತ್ತೆ ಸರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 99, ಕುತುಬ್ ಮಿನಾರ್ ಇರುವ ಸ್ಥಳ ದೆಹಲಿ. ಪ್ರಶ್ನೆ, ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರಿರುವುದಿಲ್ಲ, ಅಂದ್ರೆ ಕೋಸ್ಟಲ್ ಏರಿಯಾಗೆ ಸೇರಿಲ್ಲ? ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ. ಸೊ ಶಿವಮೊಗ್ಗ ಇಸ್ ದ ರೈಟ್ ಆನ್ಸರ್. ಮೈ ಡಿಯರ್ ಸ್ಟೂಡೆಂಟ್ಸ್, ಐ ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಸ್ಕೋರನ್ನು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ಸೆಲೆಕ್ಷನ್ ಆಗಲಿ ಅಂತ ವಿಶ್ ಮಾಡ್ತೀವಿ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.